ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀವಿ. ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಾಹಸ ಸಿಂಹ ಅಭಿನವ ಭಾರ್ಗವ ಅಭಿನಯದ ಸಿಂಹಪಾಲು ಸಿನಿಮಾಗಳು ತುಂಬಾನೇ ಚೆನ್ನಾಗಿದ್ದು ಕನ್ನಡಿಗರ ಮನೆ ಮಾತಾಗಿವೆ. 200 ಸಿನಿಮಾಗಳಲ್ಲಿ 25 ಸಿನಿಮಾಗಳ ಪಟ್ಟಿ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಬಹಳ ಅಳೆದು ತೂಗಿ ಈ ಪೀಳಿಗೆಯವರು ಮುಂದಿನ ಪೀಳಿಗೆಯವರು ನೋಡಲೇಬೇಕಾದ 25 ಚಲನಚಿತ್ರಗಳ ಪಟ್ಟಿ ಇಲ್ಲಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ಯಾವುದೇ ರಿಮೇಕ್ ಚಿತ್ರವಾಗಲಿ ಅಥವಾ ವಿಷ್ಣುವರ್ಧನ್ ರವರು ಅತಿಥಿ ಪಾತ್ರದಲ್ಲಿ ನಟಿಸಿದ ಚಿತ್ರಗಳನ್ನಾಗಲಿ ಸೇರ್ಪಡಿಸಿಲ್ಲ. ಬನ್ನಿ, ಟಾಪ್ 25 ಸಿನಿಮಾಗಳ ಪಟ್ಟಿ ಹೇಗಿದೆ ಎಂದು ಬಿಡುಗಡೆಯಾದ ಪ್ರಕಾರದಲ್ಲಿ ನೋಡೋಣ. ನಾಗರಾವು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಚಿತ್ರ. ವಿಜಯ ಭಾಸ್ಕರ್ ಸಂಗೀತದ ಈ ಚಿತ್ರ 1972ರಲ್ಲಿ ಬಿಡುಗಡೆಯಾಗಿತ್ತು. ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಮೊದಲ ನಾಯಕತ್ವದ ಚಿತ್ರ. ಕರುನಾಡ ಮೊದಲ ಆಂಗ್ರಿ ಯಂಗ್ ಮ್ಯಾನ್ ಆಗಿ ರಾರಾಜಿಸಿದ ಚಿತ್ರ. ಈ ಚಿತ್ರಕ್ಕೆ ಅವರಿಗೆ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ ದೊರಕಿದೆ. ಬೆಂಗಳೂರಿನಲ್ಲಿ 3 ಥಿಯೇಟರ್ನಲ್ಲಿ 100 ದಿನ ಪೂರೈಸಿದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸುಮಾರು 35 ವಾರಗಳ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಈ ಸಿನಿಮಾ 2018ರಲ್ಲಿ ಮರುಬಿಡುಗಡೆಗೊಂಡು ಸುಮಾರು 10 ಕೋಟಿ ಕಲೆಕ್ಷನ್ ಮಾಡಿ ರೀ ರಿಲೀಸ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂಬ ದಾಖಲೆ ನಿರ್ಮಿಸಿದೆ. ತಾರಾಸು ಅವರ 3 ಕಾದಂಬರಿಗಳ ತ್ರಿವೇಣಿ ಸಂಗಮದ ಈ ಚಿತ್ರ ಹಿಂದಿಯಲ್ಲಿ ಝೇರಿಲಾ ಇನ್ಸಾನ್ ಆಗಿ, ತಮಿಳಿನಲ್ಲಿ ರಾಜ ನಾಗಮ್ ಆಗಿ, ತೆಲುಗಿನಲ್ಲಿ ಕೊಡೆ ನಾಗು ಆಗಿ ರಿಮೇಕ್ ಆಗಿದೆ. ಭೂತಯ್ಯನ ಮಗ ಅಯ್ಯು ಇದು 1974ರಲ್ಲಿ ಸಿದ್ಲಿಂಗಯ್ಯ ನಿರ್ದೇಶನದಲ್ಲಿ ಜಿ.ಕೆ. ವೆಂಕಟೇಶ್ ಸಂಗೀತ ನಿರ್ದೇಶನದಲ್ಲಿ ಬಂದಂತ ಹಳ್ಳಿ ಸೊಗಡಿನ ಚಿತ್ರ. ಇದಕ್ಕೆ ಕತೆ ಬರೆದವರು ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರು. ಈ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣವಂತೂ ಬಹಳ ರೋಚಕವಾಗಿ ಮೂಡಿಬಂದಿದೆ. ಈ ಚಿತ್ರವು ಸುಮಾರು 25 ವಾರಗಳಿಗೂ ಅಧಿಕ ಪ್ರದರ್ಶನಗೊಂಡು ಯಶಸ್ವಿ ಚಿತ್ರವಾಗಿದೆ. ಆಗಿನ ಕಾಲಕ್ಕೆ 12 ಲಕ್ಷ ಬಜೆಟ್ನಲ್ಲಿ ತಯಾರಾದ ಈ ಚಿತ್ರ ಸುಮಾರು 45 ಲಕ್ಷ ಗಳಿಕೆ ಮಾಡಿದೆ. ಚಿತ್ರದ ಹಾಡುಗಳಂತೂ ಸೂಪರ್. ಜೆಮಿನಿ ಸ್ಟುಡಿಯೋ ಅವರು ಈ ಚಿತ್ರವನ್ನು ಏಕಕಾಲಕ್ಕೆ ತೆಲುಗಿನಲ್ಲಿ ಅಂದರು ಮಂಚಿವಾರೆ, ತಮಿಳಿನಲ್ಲಿ ಎಲ್ಲೋರಂ ನಲ್ಲವಾರೆ ಮತ್ತು ಹಿಂದಿಯಲ್ಲಿ ಏಕ್ ಗಾಂವ್ ಕಿ ಕಹಾನಿ ಎಂಬ ಹೆಸರಿನೊಂದಿಗೆ ರಿಮೇಕ್ ಮಾಡಿದ್ದಾರೆ. ಕಳ್ಳಕುಳ ಇದು 1975ರಲ್ಲಿ ಬಂದ ಕೆ.ಎಸ್.ಆರ್. ದಾಸ್ ನಿರ್ದೇಶನದ ಚಿತ್ರ. ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದು ಇದು ವಿಷ್ಣುವರ್ಧನ್ ಅವರು ಅಭಿನಯಿಸಿದ ಮೊದಲ ಆಕ್ಷನ್ ಮೂವಿ ಅನ್ನಬಹುದು. ಕರ್ನಾಟಕದ ಬಲು ಜನಪ್ರಿಯ ಜೋಡಿ ವಿಷ್ಣುವರ್ಧನ್ ದ್ವಾರಕೀಶ್ ಕಾಂಬಿನೇಷನ್ ನಲ್ಲಿ ಬಂದಂತಹ ಮೊದಲ ಸಿನಿಮಾ ಇದು. ಈ ಚಿತ್ರದ ಹಾಡುಗಳೆಲ್ಲ ತುಂಬಾ ಸೊಗಸಾಗಿ ಮೂಡಿ ಬಂದಿದ್ದು ಈ ಚಿತ್ರ ಹಿಂದಿಗೆ ಚೋರ್ ಕಾ ಬಾಯ್ ಚೋರ್ ಎಂಬ ಹೆಸರಿನಲ್ಲಿ ಡಬ್ ಆಗಿದೆ. ಮಲಯಾಳಂನಲ್ಲಿ ಕಳ್ಳುನಂ ಕುಳ್ಳುನಂ ಎಂಬ ಹೆಸರಿನಲ್ಲಿ, ತೆಲುಗಿನಲ್ಲೂ ಅದೇ ಹೆಸರಿನಲ್ಲಿ ರಿಮೇಕ್ ಆಗಿದೆ. ಓಂ ಬಿಸಿಲು ಇದು 1978ರಲ್ಲಿ ಬಂದಂತಹ ಗೀತಪ್ರಿಯ ನಿರ್ದೇಶನದ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ ಚಿತ್ರ. ಈ ಚಿತ್ರ ಗಂಡ ಹೆಂಡತಿ ಸಂಬಂಧದ ಶ್ರೇಷ್ಠತೆ ಸಾರುವ ಸದಾಭಿರುಚಿಯ ಚಿತ್ರ. ಇದು ಕುಶನ್ ನವರತ್ನಂ ಬರೆದಿರುವ ಒಂಬಿಸಿಳು ಕಾದಂಬರಿಯ ಆಧಾರಿತ ಚಿತ್ರ. ಈ ಚಿತ್ರಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ. ಈ ಚಿತ್ರದ ಜೀವ ವೀಣೆ ಹಾಡಿನ ಸಂಗೀತ ತೆಲುಗು ಹಾಗೂ ತಮಿಳಿಗೆ ಮರುಬಳಕೆ ಮಾಡಲಾಗಿದೆ. ಈ ಚಿತ್ರ ಸುಮಾರು 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿತು ಎಂಬ ಸುದ್ದಿಗಳಿವೆ. ಹೆಚ್ಚಿನ ಮಾಹಿತಿ ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸಿಂಗಪೂರಿನಲ್ಲಿ ರಾಜಕೋಳ ಇದು 1978ರಲ್ಲಿ ತೆರೆಕಂಡಂತಹ ಸಿ.ವಿ. ರಾಜೇಂದ್ರ ನಿರ್ದೇಶನದ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ ಚಿತ್ರ. ಇದು ವಿದೇಶದಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಹೊಂದಿದೆ. ಸಿನಿಮಾದ ಹಾಡುಗಳು ಇಂಗ್ಲೆಂಡ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದ್ದು ಆ ಕಾಲಕ್ಕೆ ಸ್ಟೀರಿಯೋಫೋನಿಕ್ ಎಫೆಕ್ಟ್ ಬಳಸಲಾಗಿದೆ. ಬಂಗಾರದ ಜಿಂಕೆ
1980ರಲ್ಲಿ ತೆರೆಕಂಡ ಈ ಚಿತ್ರ ಟಿ.ಎಸ್. ನಾಗಭರಣ ನಿರ್ದೇಶನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ಮರುಜನ್ಮದ ಕಥೆಯುಳ್ಳ ಸುಮಧುರ ಹಾಡುಗಳುಳ್ಳ ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಮೋಘ ಅಭಿನಯ ನೀಡಿದ್ದಾರೆ. ಸಾಹಸ ಸಿಂಹ ಇದು 1982ರಲ್ಲಿ ಜೋ ಸೈಮನ್ ನಿರ್ದೇಶನದಲ್ಲಿ ಸತ್ಯಂ ರವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ. ಇದು ಮನುರವರ ಚಕ್ರವ್ಯೂಹ ಕಾದಂಬರಿಯ ಆಧಾರಿತ ಚಿತ್ರ. ಈ ಸಿನಿಮಾಕ್ಕಾಗಿ ವಿಷ್ಣುವರ್ಧನ್ ರವರು ಮಾರ್ಷಲ್ ಆರ್ಟ್ಸ್ ಕಲಿತು ಸಾಹಸ ದೃಶ್ಯಗಳಲ್ಲಿ ಯಾವುದೇ ಡೂಪ್ ಇಲ್ಲದೆ ಅಭಿನಯಿಸಿದ್ದಾರೆ. ಈ ಸಿನಿಮಾದಲ್ಲಿನ ಸಾಹಸ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂದಿದ್ದು, ಈ ಚಿತ್ರದಿಂದ ವಿಷ್ಣುವರ್ಧನ್ ರವರು ಸಾಹಸ ಸಿಂಹ ವಿಷ್ಣುವರ್ಧನ್ ರವರಾಗಿ ರಾರಾಜಿಸುತ್ತಿದ್ದಾರೆ. ಈ ಚಿತ್ರದ ಕತೆ, ಚಿತ್ರಕಥೆ, ಚಿತ್ರೀಕರಣ, ಸಾಹಸ ದೃಶ್ಯಗಳು, ಹಾಡುಗಳು, ಅಭಿನಯ ಎಲ್ಲವೂ ಅದ್ಭುತವಾಗಿ ಮೂಡಿಬಂದಿದ್ದು, ಇದು ನೋಡಲೇಬೇಕಾದ ಒಂದು ಅದ್ಭುತ ಸಿನಿಮಾ. ಒಂದೇ ಗುರಿ ಇದು 1983ರಲ್ಲಿ ತೆರೆಕಂಡ ಎಚ್.ಆರ್. ಭಾರ್ಗವ ನಿರ್ದೇಶನದ, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ ಸಾಹಸ ಪ್ರಧಾನ ಚಿತ್ರ. ಈ ಚಿತ್ರ ತಮಿಳಿಗೆ ಪಾನಿ ಪೂಯಲ್ ಎಂಬ ಹೆಸರಿನಲ್ಲಿ ಡಬ್ ಆಗಿದ್ದು, ಈ ಸಿನಿಮಾದ ಸಾಹಸ ದೃಶ್ಯಗಳು ಹಾಲಿವುಡ್ ಸಿನಿಮಾ ಶೈಲಿಯನ್ನು ಹೋಲುತ್ತವೆ. ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ತುಂಬಾನೇ ಸೊಗಸಾಗಿ ಅಭಿನಯಿಸಿದ್ದಾರೆ. ಸಾಹಸ ದೃಶ್ಯಗಳಂತೂ ತುಂಬಾನೇ ರೋಚಕವಾಗಿ ಮೂಡಿಬಂದಿವೆ. ಸಾಹಸ ಪ್ರಿಯರು ನೋಡಲೇಬೇಕಾದ ಚಿತ್ರ ಇದು. ಬಂಧನ ಇದು 1984ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ರಂಗರಾವ್ ರವರ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ. ಇದು ಉಷಾ ನವರತ್ನಂ ರವರ ಬಂಧನ ಕಾದಂಬರಿ ಆಧಾರಿತ ಚಿತ್ರ. ಚಿತ್ರದಲ್ಲಿ ಭಗ್ನ ಪ್ರೇಮಿಯಾಗಿ ಕ್ಯಾನ್ಸರ್ ಪೀಡಿತನಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಮೋಘವಾಗಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ಅವರ ಮನೋಜ್ಞ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ಬಂದಿದೆ. ಸುಮಾರು 18 ಚಿತ್ರಮಂದಿರಗಳಲ್ಲಿ 100 ದಿನ, ಅನೇಕ ಚಿತ್ರಮಂದಿರಗಳಲ್ಲಿ 25 ವಾರಗಳ ಪ್ರದರ್ಶನಗೊಂಡ ಈ ಸಿನಿಮಾ ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ 67 ವಾರಗಳ ಕಾಲ ಪ್ರದರ್ಶನಗೊಂಡು ದಾಖಲೆ ನಿರ್ಮಿಸಿದೆ. ಬರೋಬ್ಬರಿ 469 ದಿನಗಳ ಕಾಲ ಪ್ರದರ್ಶನಗೊಂಡು ಇಂಡಸ್ಟ್ರಿ ಹಿಟ್ ಸಿನಿಮಾ ಆಗಿದೆ. ಈ ಸಿನಿಮಾ ತಮಿಳಿಗೆ ಪ್ರೇಮ ಪಾಸಂ ಎಂಬ ಹೆಸರಿನಲ್ಲಿ, ತೆಲುಗಿಗೆ ಡಾಕ್ಟರ್ ನಂದಿನಿ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಹಾಗೂ ಮಲಯಾಳಂಗೂ ಸಹ ಇದು ಡಬ್ಬಿಂಗ್ ಆಗಿದೆ. ಮಲಯ ಮಾರುತ ಇದು 1986ರಲ್ಲಿ ಕೆ.ಎಸ್.ಎಲ್. ಸ್ವಾಮಿಯವರ ನಿರ್ದೇಶನದಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಂಗೀತಮಯ ಚಿತ್ರ. ಈ ಚಿತ್ರದಲ್ಲಿ ಸುಮಾರು 16 ಹಾಡುಗಳಿದ್ದು, ಎಲ್ಲ ಹಾಡುಗಳು ತುಂಬಾನೇ ಸೊಗಸಾಗಿ ಮೂಡಿಬಂದಿವೆ. ಸಂಗೀತಗಾರನ ಪಾತ್ರದಲ್ಲಿ ವಿಷ್ಣುವರ್ಧನ್ ರವರು ತುಂಬಾ ಸೊಗಸಾಗಿ ಅಭಿನಯಿಸಿದ್ದಾರೆ. ಇದು ಸಂಗೀತ ಪ್ರಿಯರು ನೋಡಲೇಬೇಕಾದ ಅತ್ಯುತ್ತಮ ಚಿತ್ರ. ಜೀವನ ಜ್ಯೋತಿ ಇದು 1987ರಲ್ಲಿ ಪಿ. ವಾಸು ನಿರ್ದೇಶನದಲ್ಲಿ ವಿಜಯ್ ಆನಂದ್ ಅವರ ಸಂಗೀತದಲ್ಲಿ ಮೂಡಿಬಂದಂತಹ ಚಿತ್ರ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ಬಂಧನದ ನಂತರ ಕ್ಯಾನ್ಸರ್ ಪೇಷಂಟ್ ಆಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಳ್ಳೆಯ ಪ್ರೇಮ ಕಥೆಯುಳ್ಳ ಹಾಗೂ ಜೀವನದ ಮೌಲ್ಯ ಸಾರುವ ಈ ಚಿತ್ರ ಮಲಯಾಳಂಗೆ ಸಮರ್ಪಣಂ ಎಂಬ ಹೆಸರಿನಲ್ಲಿ ಡಬ್ ಆಗಿದೆ. ಒಲವಿನ ಆಸರೆ ಇದು 1988ರಲ್ಲಿ ತೆರೆ ಕಂಡಂತಹ ಚಿತ್ರ. ಕೆ.ವಿ. ಜಯರಾಮ್ ರವರ ನಿರ್ದೇಶನದಲ್ಲಿ ಎಂ. ರಂಗರಾವ್ ರವರ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ಪತ್ತೆದಾರಿ ಸಿನಿಮಾ ಇದು. ತನುಜರವರು ಬರೆದಂತಹ ಒಲವಿನ ಆಸರೆ ಎಂಬ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರ ಇದು. ಈ ಚಿತ್ರದ ಕತೆ, ಚಿತ್ರಕಥೆ ವಿಭಿನ್ನವಾಗಿದ್ದು, ವಿಷ್ಣುವರ್ಧನ್ ರವರು ಸಿಬಿಐ ಆಫೀಸರ್ ರೋಲ್ನಲ್ಲಿ ಅದ್ಭುತವಾಗಿ ವಿಭಿನ್ನವಾಗಿ ನಟಿಸಿದ್ದಾರೆ. ಸಸ್ಪೆನ್ಸ್ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ಚಿತ್ರ ಇದು. ಸುಪ್ರಭಾತ ಇದು 1988ರಲ್ಲಿ ತೆರೆ ಕಂಡಂತಹ ದಿನೇಶ್ ಬಾಬು ನಿರ್ದೇಶನದ, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ, ವಿಮರ್ಶಕರಿಂದ ಮೆಚ್ಚುಗೆ ಪಡೆದ ಸದಾಭಿರುಚಿಯ ಚಿತ್ರ. ಈ ಚಿತ್ರಕ್ಕೆ 8 ವಿವಿಧ ಪ್ರಶಸ್ತಿಗಳು ಬಂದಿವೆ. ಇದೊಂದು ದಾಖಲೆಯೇ ಸರಿ. ನಾಗರಾವು ಚಿತ್ರಕ್ಕೆ 8 ವಿವಿಧ ಪ್ರಶಸ್ತಿಗಳು ಬಂದಿತ್ತು. ಅದರ ನಂತರ ಕನ್ನಡ ಚಿತ್ರರಂಗದಲ್ಲಿ 8 ವಿವಿಧ ಪ್ರಶಸ್ತಿಗಳನ್ನು ಪಡೆದ ಚಿತ್ರ ಅಂದರೆ ಅದು ಸುಪ್ರಭಾತ.
ದಿನೇಶ್ ಬಾಬು ಅವರಿಗೆ ಈ ಚಿತ್ರಕ್ಕೆ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ದೊರಕಿದೆ ಹಾಗೂ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿ ಸಹ ದೊರಕಿದೆ. ಇನ್ನು ಸಾಹಸಸಿಂಹ ವಿಷ್ಣುವರ್ಧನ್ ಅವರಿಗೆ ಈ ಚಿತ್ರದ ಅತ್ಯದ್ಭುತ ಅಭಿನಯಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಶಸ್ತಿ ದೊರಕಿದೆ. ಈ ಸಿನಿಮಾದಲ್ಲಿನ ವಿಷ್ಣುವರ್ಧನ್ ರವರ ಮೋನೋ ಆಕ್ಟಿಂಗ್ ದೃಶ್ಯಗಳು ನೋಡೋದಂತೂ ಕಣ್ಣಿಗೆ ಹಬ್ಬ. ಈ ಚಿತ್ರ 100 ದಿನಗಳ ಪ್ರದರ್ಶನಗೊಂಡು ಯಶಸ್ವಿಯಾದಂತಹ ಚಿತ್ರ. ಈ ಚಿತ್ರದ ನನ್ನ ಹಾಡು ನನ್ನದು ಈ ಹಾಡು ತುಂಬಾನೇ ಜನಪ್ರಿಯವಾದ ಹಾಡು. ಈ ಹಾಡನ್ನು ಸ್ವತಃ ವಿಷ್ಣುವರ್ಧನ್ ರವರೇ ಇದು ನನ್ನ ಆಂಥಮ್, ಅಂದರೆ ಇದು ವಿಷ್ಣು ಆಂಥಮ್ ಅಂತ ಹೇಳಿದಂತಹ ಹಾಡದು. ಹೃದಯ ಗೀತೆ ಇದು 1989ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಈ ಚಿತ್ರದ ನಿರ್ದೇಶಕರು ಭಾರ್ಗವ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ. ಇದೊಂದು ಪ್ರೇಮಮಯ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಹುಚ್ಚನ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ 25 ವಾರಗಳಿಗೂ ಅಧಿಕ ಪ್ರದರ್ಶನಗೊಂಡು ಯಶಸ್ವಿಯಾದಂತಹ ಚಿತ್ರ. ದೇವ ಇದು 1989ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದರ ನಿರ್ದೇಶಕರು ವಿಜಯ್. ಇದರ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್. ವಿಷ್ಣುವರ್ಧನ್ ಅವರು ಇಲ್ಲಿ ಹಳ್ಳಿಯ ಮುಗ್ಧ ಅಣ್ಣನಾಗಿ, ದೇವನಾಗಿ ಅದ್ಭುತ ಅಭಿನಯ ನೀಡಿದ್ದಾರೆ. ಇದು 100 ದಿನಗಳ ಪ್ರದರ್ಶನಗೊಂಡು ಯಶಸ್ವಿಯಾದಂತಹ ಚಿತ್ರ. ಈ ಚಿತ್ರ ತೆಲುಗುಗೆ ಮಾ ಇಂತಿ ಕಥಾ, ತಮಿಳಿಗೆ ಧರ್ಮ ದುರೈ, ಹಿಂದಿಗೆ ತ್ಯಾಗಿ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಮುತ್ತಿನ ಹಾರ ಇದು 1990ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಹಂಸಲೇಖ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವಿ. ಇದು ದೇಶಾಭಿಮಾನ ಸಾರುವ ಯೋಧನ ಚಿತ್ರ. ಕೊಡಗಿನ ವೀರ ಯೋಧನಾಗಿ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದರಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವರೇ ಹೇಳಿದಂತೆ ಇದು ಒಬ್ಬ ಕಲಾವಿದನಿಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ದೊರಕುವಂತಹ ಪಾತ್ರ. ಇದು ಇಡೀ ಭಾರತ ದೇಶ ನೋಡಿ ಅಭಿನಂದಿಸಬೇಕಾದಂತಹ ಚಿತ್ರ. ಈಗ ಏನು ಪಾನ್ ಇಂಡಿಯಾ ಸಿನಿಮಾಗಳು ಬರ್ತಿದೆಯೋ, ಇದು ಆಕ್ಚುಲಿ ದ ಪಾನ್ ಇಂಡಿಯಾ ಸಿನಿಮಾ ಆಗಬೇಕಾಗಿತ್ತು. ಈ ಸಿನಿಮಾದ ಡೈರೆಕ್ಷನ್ಗಾಗಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಸ್ಟೇಟ್ ಅವಾರ್ಡು, ಸಪೋರ್ಟಿಂಗ್ ಆಕ್ಟರ್ ಅಶ್ವಥ್ ಅವರಿಗೆ ಸ್ಟೇಟ್ ಅವಾರ್ಡು, ಸಿನಿಮಾಟೋಗ್ರಫಿಗೆ ಡಿ.ವಿ. ರಾಜಾರಾಮನ್ ಅವರಿಗೆ ಸ್ಟೇಟ್ ಅವಾರ್ಡು ಲಭಿಸಿದೆ. ಸುಹಾಸಿನಿ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ಈ ಚಿತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿರುವ ವಿಷ್ಣುವರ್ಧನ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಇರಲಿ, ರಾಜ್ಯ ಪ್ರಶಸ್ತಿ ಸಹ ಈ ಚಿತ್ರಕ್ಕೆ ಬಂದಿಲ್ಲ. ಇನ್ನೊಂದು ಸಂಗತಿ ಅಂದ್ರೆ, ಈ ಚಿತ್ರ 25 ವಾರಗಳ ಕಾಲ ಪ್ರದರ್ಶನಗೊಂಡರೂ ಸಹ ಇದನ್ನು ಫ್ಲಾಪ್ ಸಿನಿಮಾ ಅಂತ ಕರೀತಾರೆ. ಕಾರಣ ಈ ಚಿತ್ರದ ಬಜೆಟ್. ಸ್ವಾತಂತ್ರ್ಯ ದಿನಾಚರಣೆ ಇರಲಿ, ರಿಪಬ್ಲಿಕ್ ಡೇ ಇರಲಿ, ಈ ಚಿತ್ರ ಟಿವಿಯಲ್ಲಿ ಅವಾಗವಾಗ ಬರ್ತಾನೆ ಇರುತ್ತೆ. ಇದು ಖಂಡಿತ ಒಂದು ಮಹೋನ್ನತ ಚಿತ್ರ, ಎಲ್ಲರೂ ನೋಡಲೇಬೇಕಾದ ದೇಶಾಭಿಮಾನದ ಚಿತ್ರ. ಮತ್ತೆ ಆಡಿತು ಕೋಗಿಲೆ ಇದು 1990ರಲ್ಲಿ ಬಿಡುಗಡೆಯಾದ ಭಾರ್ಗವ ನಿರ್ದೇಶನದ, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ ಚಿತ್ರ. ಈ ಚಿತ್ರದ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದ್ದು, ಈ ಚಿತ್ರದ ಕಥೆಯು ಬಹಳ ಸೊಗಸಾಗಿದೆ. ಇದು 100 ದಿನಗಳ ಕಾಲ ಪ್ರದರ್ಶನಗೊಂಡು ಯಶಸ್ವಿಯಾದಂತಹ ಚಿತ್ರ. ಇದರಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ರವರು ಮತ್ತು ಬೇಬಿ ಶಾಮಿಲಿ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು, ಅವರ ಅಭಿನಯ ಮನ ಕಲಕುವಂತಿದೆ. ನೀನು ನಕ್ಕರೆ ಹಾಲು ಸಕ್ಕರೆ ಇದು 1991ರಲ್ಲಿ ದೊರೆ ಭಗವಾನ್ ರವರ ನಿರ್ದೇಶನದಲ್ಲಿ ಹಂಸಲೇಖರವರ ಸಂಗೀತದಲ್ಲಿ ಮೂಡಿ ಬಂದಂತಹ ಕಾಮಿಡಿ ಚಿತ್ರ. ಇದರಲ್ಲಿ ವಿಷ್ಣುವರ್ಧನ್ ರವರ ಪಾತ್ರ ತುಂಬಾ ವಿಭಿನ್ನವಾಗಿದ್ದು, 5 ನಾಯಕಿಯರೊಂದಿಗೆ ಅಭಿನಯಿಸಿದ್ದಾರೆ. ನಿಷ್ಕರ್ಷ ಇದು ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಯಾವುದೇ ಹಾಡುಗಳಿಲ್ಲ. ಇದು ಹಾಲಿವುಡ್ ಶೈಲಿಯ ಥ್ರಿಲ್ಲರ್ ಮೂವಿ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ಕಮಾಂಡೋ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ಕರ್ನಾಟಕ ಸರ್ಕಾರದಿಂದ ಬೆಸ್ಟ್ ಫಿಲ್ಮ್ ಅವಾರ್ಡ್, ಸ್ಕ್ರೀನ್ ಪ್ಲೇಗೆ ಅವಾರ್ಡ್ ಹಾಗೂ ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ಗೆ ಅವಾರ್ಡ್ ದೊರಕಿದೆ. ಇದು 100 ದಿನಗಳ ಕಾಲ ಪ್ರದರ್ಶನಗೊಂಡ ಯಶಸ್ವಿ ಚಿತ್ರ. ಕನ್ನಡದಲ್ಲಿ ಹಾಲಿವುಡ್ ಶೈಲಿಯ ಚಿತ್ರಗಳು ಬಂದಿದ್ದು ತೀರಾ ವಿರಳ. ಆ ರೀತಿಯ ಚಿತ್ರಗಳನ್ನು ನೋಡಬೇಕಾದ್ರೆ ಖಂಡಿತ ಈ ಚಿತ್ರವನ್ನು ಯಾರು ಮಿಸ್ ಮಾಡ್ಕೋಬಾರ್ದು. ಒಂದೇ ಬ್ಯಾಂಕಿನಲ್ಲಿ ನಡೆಯುವ ಈ ಚಿತ್ರ
ಅತ್ಯದ್ಭುತವಾಗಿ ಮೂಡಿಬಂದಿದೆ. ಆಲುಂಡ ತವರು ಇದು 1994ರಲ್ಲಿ ಬಿಡುಗಡೆಯಾದ ಟಿ ರಾಜೇಂದ್ರ ಬಾಬು ನಿರ್ದೇಶನದ ಹಂಸಲೇಖ ಸಂಗೀತ ನಿರ್ದೇಶನದ ಚಿತ್ರ. ಈ ಚಿತ್ರ ಕೃಷ್ಣಮೂರ್ತಿ ಪುರಾಣಿಕ್ರವರ ಕಾದಂಬರಿ ಆಧಾರಿತ ಚಿತ್ರ. ಈ ಚಿತ್ರದಲ್ಲಿ ಕೊಡುಗೈ ದಾನಿಯಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಅತ್ಯದ್ಭುತವಾಗಿ ಅಭಿನಯಿಸಿದ್ದು, ಇದು ಎಂಗೆಳೆಯರ ಮನಗೆದ್ದು ಸತತ 25 ವಾರಗಳಿಗೂ ಅಧಿಕ ಪ್ರದರ್ಶನಗೊಂಡ ಚಿತ್ರ. ಇದು ತೆಲುಗಿಗೆ ಪುಟ್ಟಂತಿ ಗೌರವಂ ಎಂಬ ಹೆಸರಿನ ಚಿತ್ರವಾಗಿ ರಿಮೇಕ್ ಆಗಿದೆ. ಈ ಚಿತ್ರದ ಅತ್ಯದ್ಭುತ ಅಭಿನಯಕ್ಕೆ ವಿಷ್ಣುವರ್ಧನ್ ರವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿದೆ. ಲಾಲಿ 1997ರಲ್ಲಿ ಬಿಡುಗಡೆಯಾದಂತಹ ಈ ಚಿತ್ರ ದಿನೇಶ್ ಬಾಬು ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ತಂದೆ ಮಗಳ ಬಾಂಧವ್ಯ ಸಾರುವ ಚಿತ್ರ. ಎಂಥ ನಿರ್ಭಾವುಕನನ್ನು ಭಾವುಕಗೊಳಿಸುವಂತೆ ಮನೋಜ್ಞವಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಈ ಮನೋಜ್ಞ ಅಭಿನಯಕ್ಕೆ ಅವರಿಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ. ವೀರಪ್ಪ ನಾಯ್ಕ ಇದು 1999ರಲ್ಲಿ ಬಿಡುಗಡೆಯಾದ ಎಸ್ ನಾರಾಯಣ್ ನಿರ್ದೇಶನದ, ರಾಜೇಶ್ ರಾಮನಾಥ್ ಸಂಗೀತ ನಿರ್ದೇಶನದ ಚಿತ್ರ. ಜಗತ್ತಿನೆಲ್ಲೆಡೆ ಹಾರಾಡುವ ನಮ್ಮ ದೇಶದ ಬಾವುಟ ರಾಷ್ಟ್ರಧ್ವಜ ತಯಾರಾಗುವುದು ನಮ್ಮ ಹುಬ್ಬಳ್ಳಿಯಲ್ಲಿ. ಈ ವಿಷಯವನ್ನೇ ಕೇಂದ್ರ ಬಿಂದುವಾಗಿಟ್ಟುಕೊಂಡು ತೆಗೆದಂತಹ ಈ ಚಿತ್ರದಲ್ಲಿ ದೇಶಾಭಿಮಾನ ಮೆರೆಯುತ್ತದೆ. ದೇಶಾಭಿಮಾನಿಯಾಗಿ ವಿಷ್ಣುವರ್ಧನ್ ಅವರು ಮನೋಜ್ಞ ಅಭಿನಯ ನೀಡಿದ್ದಾರೆ. ಅವರಿಗೆ ಈ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ. ಈ ಚಿತ್ರವು 100 ದಿನಗಳ ಪ್ರದರ್ಶನಗೊಂಡು ಯಶಸ್ವಿ ಚಿತ್ರಗಳ ಸಾಲಲ್ಲಿ ನಿಂತಿದೆ. ಜಮೀನ್ದಾರರು ಇದು 2002ರಲ್ಲಿ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಎಂ ಕೀರವಾಣಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಕೌಟುಂಬಿಕ ಚಿತ್ರ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದು, ಬೆಟ್ಟಪ್ಪನ ಪಾತ್ರದಲ್ಲಿ ಮಿಂಚಿ ಮಿನುಗಿದ್ದಾರೆ. ಈ ಚಿತ್ರವು 100 ದಿನಗಳ ಕಾಲ ಪ್ರದರ್ಶನಗೊಂಡು ಯಶಸ್ವಿ ಚಿತ್ರವಾಗಿದೆ. ಮಾತಾಡು ಮಲ್ಲಿಗೆ ಇದು 2007ರಲ್ಲಿ ಬಿಡುಗಡೆಯಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನದ ಚಿತ್ರ. ಭೂ ಕಬಳಿಸೋ ಮಲ್ಟಿನ್ಯಾಷನಲ್ ಕಂಪನಿಗಳ ವಿರುದ್ಧ ಹೋರಾಡೋ ರೈತನಾಗಿ ವಿಷ್ಣುವರ್ಧನ್ ಅವರು ಎಂದಿನಂತೆ ತಮ್ಮ ಮಾಗಿದ ಅಭಿನಯವನ್ನು ನೀಡಿದ್ದಾರೆ. ಆಪ್ತ ರಕ್ಷಕ ಇದು 2010ರಲ್ಲಿ ಬಿಡುಗಡೆಯಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿದ 200ನೇ ಚಿತ್ರ. ಚಿತ್ರದ ನಿರ್ದೇಶನ ವಿ ವಾಸು, ಸಂಗೀತ ನಿರ್ದೇಶನ ಗುರುಕಿರಣ್. ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಈ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ 3 ಗೆಟಪ್ನಲ್ಲಿ ಅಮೋಘವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ ತೆಲುಗಿಗೆ ನಾಗವಲ್ಲಿಯಾಗಿ ರಿಮೇಕ್ ಆದರೆ, ಅದೇ ತೆಲುಗಿಗೆ ವಿಜಯ ರಾಜೇಂದ್ರ ಬಹದ್ದೂರ್ ಆಗಿ ಡಬ್ ಆಗಿದೆ. ಚಿತ್ರ ಹಿಂದಿಯಲ್ಲಿ ಸಬ್ಕಾ ರಖ್ವಾಲ, ಬೆಂಗಾಳಿಯಲ್ಲಿ ಅಮರ್ ರಕ್ಷಕ್ ಆಗಿ ಡಬ್ ಆಗಿದೆ. ಈ ಚಿತ್ರ 25 ವಾರಗಳ ಪ್ರದರ್ಶನಗೊಂಡು ಸುಮಾರು 40 ಕೋಟಿ ರುಗಳ ಗಳಿಕೆ ಕಂಡಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ. ಸರಿ ವೀಕ್ಷಕರೇ, ಈ ಟಾಪ್ 25ರಲ್ಲಿ ನಿಮ್ಮ ಫೇವರೇಟ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾವುದಾದ್ರೂ ಸಿನಿಮಾಗಳು, ನಿಮ್ಮ ನೆಚ್ಚಿನ ಸಿನಿಮಾಗಳು ಮಿಸ್ ಆಗಿದ್ರೆ ಅದ್ಯಾವುದು ಅಂತಲೂ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.